ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಲಕ್ಷ್ಮೀನಾರಾಯಣ ಭಟ್ಟರು ಕನ್ನಡ ಸಂಸ್ಕೃತ ಬಲ್ಲವರು, ಸುನೀತಗಳ ಕವಿ, ದೀಪಿಕಾ ಹಾಡಿದ ಕವಿ. ಅವರು ಪ್ರೀತಿಯ ಮೇಷ್ಟ್ರು. ಸರಿ, ಅವರ ಪ್ರೀತಿಯ ಮೇಷ್ಟ್ರುಗಳು ಹೇಗಿದ್ರು ನೆನಪಿಸಿಕೊಂಡಿದ್ದಾರೆ. ಸಮೀಪೆಲ್ಲ ಹೋದೆ, ಅವರಿಂದ ಬೆಳಕ ಪಡ್ಕೊಂಡೆ. ಶ್ರೀರಂಗಸ್ಕಂಟನವರು, ಡಿ.ಎನ್. ನರಸಿಂಹಾಚಾರ್ಯರು, ಎಸ್. ಪರಮೇಶ್ವರ ಭಟ್ರು, ಹೀಗೆ ಬಹಳ ಜನ ದೊಡ್ಡ ದೊಡ್ಡವರೆಲ್ಲರ ಸಾಮೀಪ್ಯ ನನಗೆ ಉಂಟಾಯ್ತು. ನನಗೆ ಅವರನ್ನ ನೋಡಿ ನಾನು ಬಹಳ ಕಲ್ತಿದ್ದೀನಿ ಬದುಕಿನಲ್ಲಿ. ಮತ್ತೆ ಅವರ ಪಾಠ ಪ್ರವಚನದಲ್ಲಿ ಎಷ್ಟು ಅದ್ಭುತವಾದದ್ದು. ಶ್ಯಾಮರಾಯರ ಪಾಠ ಅದೇ ಒಂದು ವಿಶೇಷ ರೀತಿಯ ಪಾಠ. ತರಗತಿಯಲ್ಲಿ ಮಾಡ್ತಾ ಇದ್ರೆ ಹುಡುಗರಲ್ಲಿ ಒಂಥರ ರಸಾವೇಶ ಸೃಷ್ಟಿ ಬಿಡೋರು, ತುಂಬಾ ಭಾವಮಯವಾಗಿ ಮಾತಾಡುವುದು. ಅದು ಒಂದು ಪಾಠ. ತೀನು ಶ್ರೀಕಂಠೆಯ ಪಾಠ ಆ ತರದ್ದಲ್ಲ, ಬಹಳ ವ್ಯವಸ್ಥಿತವಾದದ್ದು, ಬಹಳ ಅಚ್ಚುಕಟ್ಟಿರ್ತಿತ್ತು, ಬಹಳ ಅದ್ಭುತಪೂರ್ಣವಾಗಿರ್ತಿತ್ತು. ಈ ಇರ್ತಿರಲಿಲ್ಲ. ಇಂಗ್ಲಿಷ್ ಸಾಹಿತ್ಯ, ಪ್ರಾಕ್ಟಿಸ್ ಸಾಹಿತ್ಯದಿಂದ, ಸಂಸ್ಕೃತ ಸಾಹಿತ್ಯದಿಂದ, ಹಳೆಗನ್ನಡದ ಕವಿಗಳಿಂದ ಸರೋದ್ಧಾರವಾಗಿ ಬಹಳ ಅತ್ಯುಚಿತವಾದಂತಹ ಕವಿತಾ ಭಾಗಗಳನ್ನೆಲ್ಲ ಉದ್ಧರಿಸೋರು ತರಗತಿಯಲ್ಲಿ. ಪಾಠ ಅಂದ್ರೆ ಬರೀ ಒಂದು ಪಠ್ಯ ಪುಸ್ತಕಕ್ಕೆ ಅಂಟುಕೊಂಡಿರಲಿಲ್ಲ, ಪಠ್ಯ ಪುಸ್ತಕ ನೆಪ ಅಷ್ಟೇ. ಡಿ.ಎನ್. ನರಸಿಂಹಾಚಾರ್ಯರ ಪಾಠನೇ ಬೇರೆ ತರದ್ದು. ಅವರು ಈ ತರದ ಅವರ ನಿರೂಪಣೆಯಲ್ಲಿ ಈ ರೋಚಕತೆ ಇರ್ತಿರ್ಲಿಲ್ಲ, ಬಹಳ ಸಾಮಾನ್ಯವಾದ ರೀತಿಯ ಮಾತುಕತೆ. ಆದ್ರೆ ಅವರ ಹೇಳ್ತಾ ಇದ್ದ ಮಾತುಗಳಲ್ಲಿ ಎಂತೆಂತ ಅದ್ಭುತವಾದ ದೊಡ್ಡ ರಿಸರ್ಚ್ಗೆ ವಸ್ತುವಾಗುವಂತಹ ವಸ್ತುಗಳು, ರಿಸರ್ಚ್ ಫಲಿತಾಂಶಗಳಲ್ಲೇ ಇರೋದು. ಈ ಉದಾಹರಣೆಗೆ ಇಸಿಲ ಅನ್ನುವ ಕನ್ನಡದ ಮೊಟ್ಟ ಮೊದಲನೇ ಕಾಲ ಖಚಿತವಾಗಿರುವ ಪದ, ಅಂದ್ರೆ ಇಂಥ ಕಾಲದ್ದು ಅಂತ ಹೇಳ್ಬೋದಾದ ಅತ್ಯಂತ ಪ್ರಾಚೀನ ಕನ್ನಡ ಪದ ಅಂತ ಹೇಳಿದ್ರು. ಮುಂದೆ ಅದೊಂದು ಹೊರಗಡೆ ಬಂತು. ಜನ ಅಂದ್ರೆ ವಿದ್ವಾಂಸರೆಲ್ಲ ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ಇದನ್ನ ನಾವು ಬರೀ ತರಗತಿಯಲ್ಲಿ ಹೇಳಿದ್ರು. ಇಂಥ ವಿಷಯ ಎಲ್ಲ ನಮಗೆ ಯಾವುದೋ ಶಾಸನದಲ್ಲಿರೋ ಮಾತು, ಯಾವುದೋ ಇನ್ನೂ ಪ್ರಕಟವಾಗಿರತಕ್ಕಂಥ ಓಲೆಗರಿಯ ಹಳಗನ್ನಡ ಗ್ರಂಥಗಳಲ್ಲಿರುವಂತಹ ಮಾತು, ಇಂಥವೆಲ್ಲ ನಮಗೆ ಬಹಳ ಸುಲಭವಾಗಿ ಸಿಗ್ತಾ ಇತ್ತು ಡಿ.ಎನ್. ನರಸಿಂಹಾಚಾರ್ಯರ ಕ್ಲಾಸ್ನಲ್ಲಿ. ಪರಮೇಶ್ವರ ಕೂಡ ನಾವು ಬಹಳ ಆಕರ್ಷಕವಾಗಿ ಪಾಠ ಮಾಡೋರು. ಯಾವುದೇ ಒಂದು ಕೆಲಸ ಮಾಡೋರು ಕೂಡ ಎಷ್ಟು ಅಚ್ಚುಕಟ್ಟಾಗಿ ಸಮರ್ಪಕವಾಗಿ ಮಾಡಬೇಕು ಅನ್ನೋದಕ್ಕೆ ಒಂದು ನಿದರ್ಶನ. ಶ್ರೀಕಂಠ ಪ್ರೊಫೆಸರ್ ನಾನು ಸೆಕೆಂಡ್ ಆನರ್ಸ್ ಇದ್ದೆ ಅಂತ ಕಾಣುತ್ತೆ. ಯಾವುದೊಂದು ಅರ್ಜಿ ಕೊಡಬೇಕಾಗಿತ್ತು ಅವರಿಗೆ. ಆ ಕಾಲದಲ್ಲೆಲ್ಲ ನಾವು ಕನ್ನಡ ವಿದ್ಯಾರ್ಥಿಗಳು ಇಂಗ್ಲಿಷ್ ನಲ್ಲೇ ಅರ್ಜಿ ಕೊಡೋದು ರೂಢಿ. ನಾನು ಇಂಗ್ಲಿಷ್ ನಲ್ಲಿ ನನ್ನ ಅಪ್ಲಿಕೇಶನ್ ಬರೆದು ಕೊಟ್ಟೆ ಶ್ರೀಕಂಠನವರಿಗೆ. ಒಂದು 10 ನಿಮಿಷ ಆಗಿರ್ಬೋದು ಶ್ರೀಕಂಠನ ಹೇಳಿ ಕಳಿಸಿದ್ರು. ಪ್ರೊಫೆಸರ್ ನೋಡಿದ್ರೆ ಆ ದಿವಸಗಳಲ್ಲಿ ಬಹಳ ಒಂದು ಆತಂಕದ ಕ್ಷಣ ಅದು. ಈಗ ಹುಡುಗರು ಪ್ರೊಫೆಸರ್ ಜೊತೆ ಬೇಕಾದಷ್ಟು ಹೈಟ ಹೊಡಿತಾ ಇರ್ತಾರೆ, ಒಳ್ಳೇದು ಆ ತರ ಸ್ನೇಹಿತರು. ಆದ್ರೆ ಆಗದು ಇರಲಿಲ್ಲ. ಏನು ಹೈ ಕಳಿಸಿದ್ದಾರೆ ಪ್ರೊಫೆಸರು, ಏನ್ ತಪ್ಪು ಮಾಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ ಹಾಗೆ ಅಂತ ಅನ್ಕೊಂಡು ಹೋದೆ ನಾನು. ಶ್ರೀಕಂಠ ಕೇಳಿದ್ರು, ಬಟ್ ನಿಮ್ಮ ಅಪ್ಲಿಕೇಶನ್ ನೋಡಿದೆ, ಅದರಲ್ಲಿ ನೀವು ನನ್ನ ಹೆಸರನ್ನ ಹೇಗೆ ಹೆಸರು ಮಾಡಿದ್ದೀರಾ ಅಂತ ಕೇಳಿದ್ರು. ನಾನು ಸರ್ ನಾನು ತಿಳಿದಿರೋ ಮಟ್ಟಿಗೆ ಸಮರ್ಪಕವಾಗಿ ಮಾಡಿದ್ದೀನಿ ಅಲ್ಲಿ. ಶ್ರೀಕಂಠಯ್ಯ ಹೇಗೆ ಬರ್ದಿದ್ದೀರಿ ಅಂದ್ರು. ನಾನು ನೆನಪಿಸ್ಕೊಂಡು TIAH ಅಂತ ಬರ್ದಿದ್ದೀನಿ ಸಾರ್ ಅಂದೆ. ನೋಡಿ ಅದು ತಪ್ಪ ಸಾರ್ ಅಂದೆ. ತಪ್ಪು ಅಂತ ಹೇಳ್ತಿಲ್ಲ ನಾನು, ಆ ರೀತಿಲೂ ಬರೀತಾರೆ. ಆದ್ರೆ ನಾನು ನನ್ನ ಹೆಸರನ್ನ ಹೇಗೆ ಸ್ಪೆಲ್ ಮಾಡ್ತೀನಿ ಅನ್ನೋದು ತಿಳ್ಕೊಳ್ಳೋಕೆ ನಿಮಗೆ ಸಾಧ್ಯ ಇರುವಾಗ ನೀವು ನನ್ನ ಹೆಸರನ್ನ ಹೇಗೆ ಬರೀಬೇಕಲ್ವೇ? ಹೊರಗಡೆ ನೋಟಿಸ್ ಬೋರ್ಡ್ ನಲ್ಲಿರುವ ಪತ್ರಿಕೆಗಳ ನನ್ನ ಸಹಿ ಇದೆಯಲ್ಲ, ಅಲ್ಲಿ ನನ್ನ ಕಾಗುಣ ಕನ್ನಡ ಹಾಗೆ ಬರೀಬೇಕಾಗಿತ್ತಲ್ಲ ಅಂದ್ರು. ಆಯ್ತು ಸರ್ ಹಾಗೆ ಮಾಡ್ತೀನಿ, ಏನಂತ ಬರೀಲಿ ಸರ್? ನಾನು ಹೇಳಲ್ಲ, ನೀವು ಹೋಗಿ ನೋಟಿಸ್ ಬೋರ್ಡ್ ನೋಡ್ಕೊಂಡು ಬನ್ನಿ ಅಂದ್ರು. ಸರಿ ಹೋಗಿ ನೋಟಿಸ್ ಬೋರ್ಡ್ ನೋಡಿದ್ರೆ TIYA ಶ್ರೀಕಂಠಯ್ಯ ಹಾಗೆ TIYA ಅಂತ ಬರ್ದಿತ್ತು. ನಾನು ಹೊರಗಡೆ ಬಂದು ಸರಿ ಸರ್ ಗೊತ್ತಾಯ್ತು, ಅದನ್ನ ತಿದ್ದು ಕೊಡ್ತೀನಿ ಅಂತ ಕಾಗದ ತಗೊಳಕ್ ಹೋದೆ. ಅಪ್ಲಿಕೇಶನ್ ಅವ್ರು ಹೇಳಿದ್ರು ಹಾಗೆ ಅದನ್ನ ತಿದ್ದು ಬರಿಬೇಡಿ, ಚಿತ್ತು ಮಾಡ್ಕೊಡುದು ಕಾಗದದಲ್ಲಿ. ಏನು ಒಂದು ಚಿತ್ತಿಲ್ಲದ ಕಾಗದವಾಗಿರ್ಬೇಕು. ಏನ್ ಕೆಲಸ ಮಾಡಿದ್ರು ಕೂಡ ಅದ್ರಲ್ಲಿ ಅಚ್ಚುಕಟ್ಟಿರ್ಬೇಕು, ಶುಭ್ರವಾಗಿರ್ಬೇಕು ಕೆಲಸ ಆಗುತ್ತೆ. ಸರಿ ಸರ್ ಅಂತ ಹಂಗೆ ಹೇಳಿ ಒಂದು ಕಾಗದ ಕೊಟ್ಟು ನಾನು ಮತ್ತೆ ಪುನಃ ಬೇರೆ ಅರ್ಜಿ ಬರ್ಕೊಟ್ಟೆ. ಇದು ಅವರು ನಮಗೆ ಪಾಠ ಕಲಿಸ್ತಾ ಇದ್ದಂತ ಒಂದು ರೀತಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.